ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸುವಂತ ಸುಳಿವು ನೀಡಿದ ನಂತರ ಇಸ್ರೇಲ್ ತೀವ್ರ ಕಟ್ಟೆಚ್ಚರದಲ್ಲಿ ಇದೆ. ಇರಾನ್ನಲ್ಲಿ ಆಡಳಿತ ವಿರುದ್ಧದ ಪ್ರತಿಭಟನೆಗಳ ಮಧ್ಯೆ ಟ್ರಂಪ್ ಬಹುಶಃ ಹಿಂದೆಂದೂ ಕಾಣದ ರೀತಿಯಲ್ಲಿ ಇರಾನ್ ಸ್ವಾತಂತ್ರ್ಯದತ್ತ ನೋಡ್ತಾ ಇದೆ. ಇನ್ನು ಅಮೆರಿಕ ಸಹಾಯ ಮಾಡೋದಕ್ಕೆ ಸಿದ್ಧ ಆಗಿದೆ ಅಂತ ಹೇಳಿದ್ರು. ಇದಕ್ಕೂ ಮೊದಲು ಇರಾನ್ನ ಕೊನೆಯ ಶಾ ಅವರ ಪುತ್ರ ರಿಜಾ ಪಹ್ಲವಿ ಟ್ರಂಪ್ ಅವರನ್ನ ಮಧ್ಯಸ್ಥಿಕೆ ವಹಿಸೋದಕ್ಕೆ ಸಿದ್ಧರಾಗಿ ಅಂತ ಕೂಡ ಕೇಳ್ಕೊಂಡಿದ್ದಾರೆ. ಇರಾನ್ ಸರ್ಕಾರದ ವಿರುದ್ಧನೇ ಇರಾನ್ ಜನತೆ ಮುಗಿಬಿದ್ದಿರುವಂಥದ್ದು. ಈ ಒಂದು ವಿಚಾರದಲ್ಲಿ ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ ಕೂಡ ತನ್ನ ನಿಲುವನ್ನು ತಗೊಂಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಈಗ ಇರಾನ್ ಮೇಲೆ ಅಮೆರಿಕ ದಾಳಿ ನಡೆಸುವಂತ ಸುಳಿವನ್ನ ನೀಡಿದಾರಾ ಅನ್ನುವಂಥ ಅನುಮಾನ ಇತ್ತು. ಇಸ್ರೇಲ್ ತೀವ್ರ ಕಟ್ಟೆಚ್ಚರದಲ್ಲಿ ಇದೆ. ಒಂದ್ ವೇಳೆ ಅಮೆರಿಕ ಏನಾದ್ರೂ ದಾಳಿಯನ್ನ ನಡೆಸಿದ್ರೆ ಯಾವ ರೀತಿಯಾಗಿ ಕ್ರಮ ತಗೋಬೇಕು ಅಥವಾ ಯಾವ ರೀತಿಯಾಗಿ ಅಲರ್ಟ್ ಆಗಿ ಇರಬೇಕು ಅಂತ ಇರಾನ್ ಕಟ್ಟೆಚ್ಚರವನ್ನ ವಹಿಸೋದಕ್ಕೆ ಸಿದ್ಧ ಆಗಿರುವಂಥದ್ದು. ಈಗಾಗಲೇ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದೆ ಇರಾನ್ನಲ್ಲಿ. ಅದೇ ರೀತಿಯಾಗಿ ಈಗ ಮತ್ತೆ ಯುದ್ಧ ಏನಾದ್ರೂ ಶುರುವಾಯಿತು ಅಂದ್ರೆ ಇನ್ನೂ ಕೂಡ ಅದು ಅತಿರೇಕಕ್ಕೆ ಹೋಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಇರಾನ್ ಅಥವಾ ಇರಾನ್ ಸರ್ಕಾರ ಅಲರ್ಟ್ ಆಗಿರುವಂಥದ್ದು. ಯಾವುದೇ ರೀತಿಯಾದ ಯುದ್ಧಗಳು ಬಂದ್ರೂ ಕೂಡ ಅದಕ್ಕೆ ತಕ್ಕ ತಯಾರಿಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿದೆ ಇರಾನ್. ಒಂದ್ ಕಡೆ ಇರಾನೇ ಹೊತ್ತಿ ಉರಿದು ಹೋಗ್ತಾ ಇದೆ. ಆ ಸಂದರ್ಭದಲ್ಲಿ ಅಮೆರಿಕ ಏನಾದ್ರೂ ಯುದ್ಧವನ್ನ ಘೋಷಣೆ ಮಾಡಿ ಯುದ್ಧವನ್ನ ಶುರು ಹಚ್ಕೊಂಡ್ರೆ ಇದು ಮತ್ತೊಂದೇ ರೀತಿಯ ಸಮಸ್ಯೆ ಆಗುತ್ತೆ ಇರಾನ್ಗೆ.